ಸೊ ಇಡೀ ಸೆಟ್ ಗೊತ್ತಿತ್ತು ಅಂದ್ರೆ ಫ್ರೆಂಡ್ ಸರ್ಕಲ್ ಗೊತ್ತಿತ್ತು. ಇಲ್ಲ ಯಾರಿಗೂ ಗೊತ್ತಿಲ್ಲ ನಾನು ಇವಳ ಲವ್ ಮಾಡ್ತಿರೋದು. ಪ್ರಿಯಾಂಕಾ ಪಿಕೆಗೆ ಒಬ್ಳು ಬಿಟ್ರೆ ಯಾರಿಗೂ ಗೊತ್ತಿಲ್ಲ. ಪಿಕೆಗೂ ಹೇಳಿದ್ದೆ ನಾನು, ಯಾರಿಗೂ ಹೇಳ್ಬೇಡ. ಅವರು ಸೀಕ್ರೆಟ್ ಆಗಿ ಇಟ್ಟಿದ್ರು. ಹೌದೌದು, ನಾನು ಹೇಳಿದ್ದೆ ಪಿಕೆ ಫಸ್ಟ್ ಪ್ರಾಮಿಸ್ ತಗೊಂಡು ಹೇಳಿದ್ದೆ ಅದು, ಯಾರಿಗೂ ಹೇಳ್ಬೇಡ ಅಂತ. ಓನ್ಲಿ ಪಿಕೆ ನೋಸ್, ಓನ್ಲಿ ಪಿಕೆ ನೋಸ್. ಯಾರೊಬ್ರು ಗೊತ್ತಿಲ್ಲ ಇಡೀ ಡೈರೆಕ್ಷನ್ ಟೀಮ್ ಸೆಟ್. ಸೂರಜ್ಗೂ ಗೊತ್ತಿಲ್ಲ. ಸೂರಜ್ ಎಲ್ಲ ಅವಾಗ ಪರಿಚಯ ಇಲ್ಲ. ಕರೆಕ್ಟ್. ಸೂರಜ್ ಪರಿಚಯ ಈಗ ಒಂದು 1.5 years ಆಮೇಲೆ ಪರಿಚಯ ಇದೆ. ಬಟ್ ಪಿಕೆಗೆ ಫಸ್ಟ್ ಇಂದನೂ ಗೊತ್ತಿತ್ತು ನಾನು ಇವಳೆಲ್ಲ ಬರುತ್ತೆ. ಯಾರೊಬ್ರು ಇಡೀ ಇದಲ್ಲೇ ಗೊತ್ತಿಲ್ಲ. ಸ್ವಲ್ಪ ಡೌಟ್ ಇತ್ತು. ಡೌಟ್ ಇತ್ತು. ಬಟ್ ಯಾರಿಗೆ ಡೌಟ್ ಇತ್ತು? ಡೌಟ್ ಹೆಂಗಿತ್ತು ಗೊತ್ತಾ ಸರ್, ನನಗೆ ಅವತ್ತೊಂದು ದಿವಸ ಆಕ್ಸಿಡೆಂಟ್ ಆಗೋದು ಸರ್. ಇವಳು ಓಡ್ ಬಂದ್ಬಿಟ್ಲು, ಗೊಳೋ ಅಂತ ಅಳ್ತಾವಳು ಬಂದ್ಬಿಟ್ಟು. ಯಾರೋ ಒಂದು ಅನ್ನೋನ್ ಪರ್ಸನ್ ಸ್ಟುಡಿಯೋಗೆ ಬಂದ್ಬಿಟ್ಟು ಹತ್ರ ಏನ್ ಅನ್ಕೋತಾರ ಅವರೆಲ್ಲ, ಏನ್ ಫ್ರೆಂಡ್ ಹೇಳ್ತಾರಾ ಇಲ್ಲ ಆಯಿಂಟ್ಮೆಂಟ್ ಹಚ್ತೋಳು ಬಂದು. ನಾನು ಕ್ರೂ ಎಲ್ಲ ನಮ್ಮನೆ ನೋಡ್ತವ್ರೆ, ಅವಳು ಯಾರು ನೋಡಿದ್ರಿ ನನಗೆ ನಿನ್ಗೆ ಹಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಫುಲ್ ಇಲ್ಲೆಲ್ಲ ಹಚ್ಚಿ ಎಲ್ಲ ಮಾಡಿ ಆಕ್ಸಿಡೆಂಟ್ ಆಗೋಯ್ತದು. ಅದ್ರದ್ದೊಂದು ಕಾಂಟೆಂಟ್ ಬೇರೆ ಬಂತು, ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತು ನನಗೆ. ಸೊ ಅವಾಗ ಬಂದು ಓಡ್ ಬಂದು ಅಳ್ತಾವಳೆ. ಆವಾಗ ಫುಲ್ ಇವಳೆ ಟೇಕ್ ಕೇರ್. ಇವಳು ಊಟ ತರೋದು, ಇದು ಮಾಡೋದು, ಆಯಿಂಟ್ಮೆಂಟ್ ಹಾಕೋಕ್ಕೆ ಫೋನ್ ಹಾಕೋದು ಎಲ್ಲ ಪ್ರತಿಯೊಂದು ಇವಳೆ, ಎವ್ರಿಥಿಂಗ್ ಟೇಕ್ ಕೇರ್ ಮಾಡೋಳು. ಎಲ್ಲ ಜನ ಯೋಚನೆ ಮಾಡ್ತಿದ್ರು ಅವ್ರ ಮನೇಲಿ ಯಾರು ಇರ್ಲಿಲ್ವಾ ಅಂದ್ರೆ, ನಮ್ಮ ಪ್ರಶಾಂತ ಹೆಂಗ್ ಗೊತ್ತಾ, ಅವ್ನು ಟ್ಯಾಲೆಂಟೆಡ್. ಯಾಕೆ ಅಂದ್ರೆ ಹಿ ವಾಂಟ್ಸ್ ಟು ಡೂ ವಿಡಿಯೋಸ್ ಮಾಡಬೇಕು, ಬೆಳಿಬೇಕು. ಅವನ್ ಮನೆಯಿಂದ ಆಚೆಗೆ ಬಂದ, ಇನ್ನೊಂದು ಜಾಗ ತಗೊಂಡ, ಅಲ್ಲಿ ಅವರು ಇರೋಕ್ ಶುರು ಮಾಡಿ ಈ ಕಾಂಟೆಂಟ್ ಮೇಲೆ ಕೆಲಸ ಮಾಡಕ್ ಶುರು ಮಾಡಿದ. ಹಾಗಾಗಿ ಪ್ರಶಾಂತ್ನ ಕೇರ್ ಟೇಕ್ ಮಾಡಿದ್ದು ಇದೇ ಕೃತಿ ಗೌಡ. ಇಲ್ಲ ಅವ್ರ ಡ್ಯಾಡಿ ಕ್ಲಾರಿಟಿ ಕೊಟ್ಬೋಣ. ಇಲ್ಲ ಅವ್ರ ಡ್ಯಾಡಿ ಮಮ್ಮಿ ಎಲ್ಲ ಬಂದ್ರು ಅಂದ್ರೆ ಅವ್ರ ಸ್ಟುಡಿಯೋಗೆ ಅವಾಗ ಬರಕ್ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇವಳೇ ನೋಡ್ಕೊಳ್ಳೋಳೆಲ್ಲ. ಅಂದ್ರೆ ಸರ್ ನಮ್ಮ ತಂದೆ, ನಮ್ಮ ಅಪ್ಪನ ಡೌಟ್ ಬಂತು. ನಮ್ಮಪ್ಪ ಯಾವಾಗ ಬಂದು ಡೌಟ್ ಬಂತು, ಫ್ರೆಂಡ್ ಅಲ್ವಾ ನನ್ಗೆ ನನಗೆ ಅದನ್ನ ಕೇಳಿ ಸ್ಟೋರಿನ. ಅಪ್ಪ ಅಮ್ಮನಿಗೆ ಫಸ್ಟ್ ಟೈಮ್ ಕೃತಿ ಗೌಡನ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ದ? ಅಯ್ಯೋ ಇದು ಸಖತ್ ಕಾಂಟೆಂಟ್, ದೊಡ್ಡ ಕತೆ ಸರ್. ಆಕ್ಚುಲಿ ಏನಾಯ್ತು ಅಂದ್ರೆ, ಫಸ್ಟ್ ನನ್ಗೆ ಫೀಮೇಲ್ ಫ್ರೆಂಡ್ಸ್ ಇದಾರೆ ಸರ್, ಸುಮಾರು ಫೀಮೇಲ್ ಫ್ರೆಂಡ್ಸ್ ಇದಾರೆ. ನಮ್ಮ ಅಪ್ಪ ತುಂಬಾ ಫ್ರೆಂಡ್ಲಿ. ನೀನ್ ಯಾರೇ ಫೀಮೇಲ್ ಫ್ರೆಂಡ್ಸ್ ಕರ್ಕೊಂಡ್ಬಂದ್ರೆ ಫಸ್ಟ್ ನಮ್ಮ ಅಪ್ಪ ಕ್ಲೋಸ್ ಆಗ್ತಾರೆ. ನನ್ನ ನಾಳೆ ಫ್ರೆಂಡ್ಸ್ನೆಲ್ಲ ನಮ್ಮ ಅಪ್ಪ ಕ್ಲೋಸ್. ಏನಮ್ಮ ಹೆಂಗಿದೆಮ್ಮ, ಚೆನ್ನಾಗಿದೆಮ್ಮ, ಇಲ್ಲಮ್ಮ ನಿನ್ ಫ್ರೆಂಡ್ ಹಂಗೆ ಹಿಂಗೆಲ್ಲ ಜಾಲಿ. ನಮ್ಮ ಅಪ್ಪ ಫುಲ್ ಜಾಲಿ ಸರ್. ಆಯ್ತಾ, ನಮ್ಮಮ್ಮ ಸ್ವಲ್ಪ ಸ್ಟ್ರಿಕ್ಟ್. ಯಾರೇ ಫ್ರೆಂಡ್ ಏನೋ ಹಂಗೆ. ಈಗ ಇಷ್ಟೊತ್ತಲ್ಲೆಲ್ಲ ಗಂಡು ಮಕ್ಳು ಫ್ರೆಂಡ್ಸ್ ಏನಾದ್ರು ಕರ್ಕೊಂಡು, ಇಷ್ಟೊತ್ತಲೆಲ್ಲ ಗಂಡು ಮಕ್ಳು ಕರ್ಕೊಬರಲ್ಲ, ಹೆಣ್ಮಕ್ಳು ಇರೋ ಮನೆ ಆ ಥರ ನಮ್ಮ ಆವಾಗಿನ ಕಾಲದಲ್ಲಿ ನಮ್ಮಮ್ಮ. ಸೊ ಏನಾಗಿತ್ತು ಅಂದರೆ, ನನಗೆ ಇವಳು ಹೆಂಗೆ ಪರಿಚಯ ಮಾಡಿಸೋದು. ಸೊ ಫಸ್ಟ್ ಏನು ಹೇಳಿಲ್ಲ, ನಾವು ಲವ್ ಅಲ್ಲಿ ಇದ್ದೀವಿ ಏನು ಹೇಳಿಲ್ಲ. ಫ್ರೆಂಡ್ ಥರ ಮಾಮೂಲಿ ಪರಿಚಯ ಮಾಡಿಸಿ ಮನೇಲಿಲ್ಲ. ಫ್ರೆಂಡ್ ಅಮ್ಮ ಮನೆ ಕರ್ಕೊಂಡು ಬೆಳಗ್ಗೆ ಕರ್ಕೊಂಡು ಹೋಗಿದ್ದು. ಬೆಳಗ್ಗೆ ಫ್ರೂಟ್ಸ್ ಕರ್ಕೊಂಡು, ಅದೊಂದು ಕತೆ. ಅಯ್ಯೋ ಬರ್ತಾ ಇದೀನಿ ಈಗ. ರೀಸನ್ ಏನಿತ್ತು ಏನ್ ಗೊತ್ತಾ, ಫಸ್ಟ್ ಅವ್ರ ಡ್ಯಾಡಿಗೆ ಹುಷಾರಿರ್ಲಿಲ್ಲ ಅಂತ ಫ್ರೂಟ್ಸ್ ತಗೋಬರಕ್ಕೆ ಅಂತ ಹೋಗಿದ್ವಿ. ಸೊ ಅವ್ರ ಹತ್ರ ಅವಾಗ ಬುಲೆಟ್ ಬೈಕ್ ಇತ್ತು. ಬೈಕಲ್ಲೇ ನಾವು ಟ್ರಾವೆಲ್ ಮಾಡ್ತಾ ಇದ್ವಿ. ಅವಾಗ ನಾನು ಹೊರಗಡೆ ನಿಂತ್ಕೊಂಡಿದ್ದೆ, ನಂಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ಅವ್ರ ಮನೆ ನೋಡ್ತಾ ಇರೋದು. ಆಫ್ಟರ್ 1.5 ವರ್ಷ ಆದ್ಮೇಲೆ, ನಾವು ಇಷ್ಟಪಟ್ಟು 1.5 ವರ್ಷ ಆದ್ಮೇಲೆ ಫಸ್ಟ್ ಅವ್ರ ಮನೆ ನೋಡಿದ್ದು ಅವಾಗಲೇ. ಸೊ ಹೊರಗೆ ನಿಂತಿದ್ದೆ, ಅವ್ರ ಅಮ್ಮ ಇದ್ದವರು ಏನು ಕೊಡ್ರ ಹೊರಗೆ ನಿಲ್ಸಿದ್ಯಾ ಫ್ರೆಂಡ್ ಎಲ್ಲ ಕರಿ ಅಂತ ಹೇಳ್ಬಿಟ್ಟು ಒಳಗೆ ಕರೆದ್ರು. ಆಗ ಫಸ್ಟ್ ಟೈಮ್ ಅವ್ರ ಮಮ್ಮಿನ ಮಾತಾಡ್ಸಿ ಖುಷಿಯಿಂದ. ಅವಾಗಲೇ ಅವ್ರ ಮಮ್ಮಿ ಫಸ್ಟ್, ಡ್ಯಾಡಿ ಮಮ್ಮಿನ ಅವತ್ತೇ ಫಸ್ಟ್ ನೋಡಿದ್ರು. ಕೇಳಿದ್ರು ಫ್ರೆಂಡ್ ಅಮ್ಮ ಅಂತಂದೆ. ಅವಾಗ ನಾನು ಏನು ಲವ್ದೆಲ್ಲ ಏನು ಹೇಳಿಲ್ಲ. ನಾನು ಫಸ್ಟ್ ಇನಿಷಿಯಲ್ 3 years ನಮ್ಮ ಅಮ್ಮನಿಗೆ ಅಪ್ಪನಿಗೆ ಏನು ಹೇಳಿಲ್ಲ. ಅದನ್ನ ಹೇಳಲ್ವ ಯಾವ ಫ್ರೆಂಡ್ ಅಂತ ಹೇಳಿ. ಫ್ರೆಂಡ್ ಅಂತ ಕೇಳಿದ್ರು. ಹಿಂಗೆ ಅಮ್ಮ ಹಿಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್. ಈಗ ನನಗೆ ಇದಕ್ಕಿಂತ ಮುಂಚೆ ಫ್ರೆಂಡ್ಸ್ ಎಲ್ಲ ನಂಗೆ ರೀಲ್ಸ್ ಎಲ್ಲ ಪಾರ್ಟ್ನರ್ಸ್ ಇದ್ರು. ರೀಲ್ಸ್ ಮಾಡಕ್ಕೆ ಒಂದಷ್ಟು ಜನ ಫ್ರೆಂಡ್ಸ್. ಅದೊಂದು ಅಡ್ವಾಂಟೇಜ್ ನನಗೆ ಸಿಗಾಕೊಳ್ಳಿಲ್ಲ. ಅಮ್ಮ ರೀಲ್ಸ್ ಮಾಡಕ್ಕಮ್ಮ, ಅವಾಗ ಏನು ರೀಲ್ಸ್ ವಿಡಿಯೋ ತೆಗಿಯೋದಕ್ಕೆ ಹಂಗೆ ಅಂತ ಸುಮ್ಮನೆ ಮ್ಯಾನೇಜ್ ಮಾಡೋದು. ರೀಲ್ಸ್ ಮಾಡಕ್ಕೆ ಒಂದಷ್ಟು ಜನ ಫ್ರೆಂಡ್ಸ್ ಇದ್ರಲ್ಲ, ಕರ್ಕೊಂಡ್ಬರ್ತಿದ್ದೆ, ರೀಲ್ಸ್ ಮಾಡ್ತಿದ್ವಿ, ಅದೆಲ್ಲ ಕಾಂಟೆಂಟ್ಸ್ ಎಲ್ಲ ಮಾಡ್ತಿದ್ವಿ. ಅವಾಗೆಲ್ಲ ನಮ್ಮ ಗ್ಯಾಂಗ್ ದೊಡ್ಡದಿತ್ತು, ಒಂದು 8 ಜನ ಫ್ರೆಂಡ್ಸ್ಗಳಿರೋ ರೀಲ್ಸ್ ಮಾಡೋಕ್ಕೆ ಅಂತಾರೆ. ಸೊ ಹಂಗೆ ಇವಳು ನನಗೆ ಹಂಗೆ ಫ್ರೆಂಡ್ ಅಮ್ಮ ಅಂತ ನಂಗೆ ಪರಿಚಯ ಮಾಡಿಸಿದ್ದು. ಅವ್ರಿಗೊಂದು ಡೌಟು, ಇವನೇನು ಹಿಂಗೆ ಮಾಡ್ತಾನಂತ. ಯಾವ ನಮ್ಮ ಅಪ್ಪನಿಗೆ ಇನ್ನೂ ಡೌಟ್ ಜಾಸ್ತಿ ಇದೆ ಗೊತ್ತಾ, ಆಕ್ಸಿಡೆಂಟ್ ದಿವಸ ಟಕ್ ಅಂತ ನಮ್ಮ ಅಪ್ಪನೂ ಓಡ್ ಬಂದು ಇವಳು ಓಡ್ ಬಂದು ಈ ಒಂಥರ ಫಿಲಮ್ ಥರ ಅನ್ಸ್ಬಿಟ್ಟು ನನಗೆ. ನಮ್ಮ ಅಪ್ಪ ಕಾಲ್ ಮಾಡಿ ಹೇಳಿ ನಾನು ಆಕ್ಸಿಡೆಂಟ್ ಆಗಿದೆ ಅಂತ. ಇವಳು ಮಾಡ್ಬಿಟ್ಟು ಪಿಕೆ ಫೋನ್ ಮಾಡ್ಬಿಟ್ಟವಳೆ, ಹಿಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಮ್ಮ ಅಪ್ಪನಿಗೆ. ಇವಳು ಬಂದ್ಬಿಟ್ಟವಳೆ ಆಕ್ಸಿಡೆಂಟ್ ಆಗಿದ ತಕ್ಷಣ. ಇವು ಟಕ್ ಅಂತ ಇಬ್ರು ಬಂದು ಇವಳು ಹಿಂಗೆ ಆಯಿಂಟ್ಮೆಂಟ್ ಹಚ್ತಾ ನಮ್ಮ ಅಪ್ಪ ಅಲ್ಲಿ ನಿಂತವ್ರೆ. ನಮ್ಮಪ್ಪ ನೋಡ್ತಾರೆ, ನೀನು ಆಯಿಂಟ್ಮೆಂಟ್ ಹಚ್ಚಿದ್ದ ಅಂತ. ನಮ್ಮಪ್ಪ ಹೇಳ್ತಾರೆ, ನಡಿ ಮಗನೇ ಈ ಶೋ ಎಲ್ಲ ಬೇಡ, ನಾವು ವಾಪಸ್ ಹೋಗ್ಬೇಡ, ನಡಿ ಮಗನೇ ಅಂತ. ನಮ್ಮಪ್ಪ ತುಂಬ ಅಟ್ಯಾಚ್ಡ್ ನಾನಂದರೆ. ಸೊ ಅದಕ್ಕೆ ಅಲ್ಲಿಂದ ಶುರುವಾಗಿ ನಮ್ಮಪ್ಪ ಕೇಳಿದ್ರು. ನಮ್ಮ ಅಪ್ಪನ ಸ್ವಲ್ಪ ಡೌಟ್ ಬಂದ್ಬಿಡ್ತು, ಒಂದು ಲೆವೆಲ್ಗೆ ಡೌಟ್ ಬಂತು. ಏನು ಹೇಳ್ತು. ನಾನು ಸ್ವಲ್ಪ ಮೇಂಟೈನ್ ಮಾಡಿದೆ. ಏನು ಹೇಳೋದು ಬೇಡ, ಯಾರವಳು ಏನೋ ಎತ್ತ ಅಂತ. ಇಲ್ಲಪ್ಪ ಹುಡುಗಿ ಒಳ್ಳೆ ಹುಡುಗಿಯಪ್ಪ ಹಿಂಗೆ ಅಂತಂದೆ. ನಾವು ಹುಡುಗಿ ನಮ್ಮ ಹುಡುಗಿ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಅಪ್ಪನ ಹತ್ರ ಮೀಟ್ರಲ್ಲಿ ಇರುತ್ತೆ ನಮಗೆ. ಅದೇ ಅಪ್ಪ ಒಳ್ಳೆ ಹುಡುಗಿ ಮಾತ್ರ ನಿಜವಲ್ಲಪ್ಪ. ಫಸ್ಟ್ ನಾವೇನು ಮಾಡ್ತೀವಿ ಗೊತ್ತಾ, ಹುಡುಗರು ಫಸ್ಟ್ ಪಿಚಿನ್ ಮಾಡ್ತೀವಿ, ಇವಳಿಗೊಂದು ಎಲಿವೇಟ್ ಮಾಡ್ತೀವಿ ಹೆಣ್ಮಕ್ಳಿಗೆ.
ಎಂಥ ಹುಡುಗಿ ಅಂತೆ ಅಪ್ಪ ಈಗಿನ ಕಾಲದಲ್ಲಿ ಇಂಥ ಹುಡುಗಿ ಹಂಗೆ ಹಿಂಗೆ ಅಂತ ಎಲಿವೇಟ್ ಮಾಡಿ ಒಂದು ಕೂರ್ಸಿರ್ಬೇಕು. ಈಗ ಒಂದು ಮೈಂಡಿಗೆ ಕೂರ್ಸ್ಬಿಟ್ರೆ ಸಾಫ್ಟ್ ಕಾರ್ನರ್ ಕ್ರಿಯೇಟ್ ಆಗುತ್ತೆ. ಅವಾಗ ಇವಳು ಅಷ್ಟೇ, ಇವಳು ಪಾಪ ನಮ್ಮ ಅಪ್ಪ ಸ್ವಲ್ಪ ಎಲ್ಲ ಹಾಸ್ಪಿಟಲೈಸ್ ಆದಾಗ ಇವಳು ಬರೋಳು, ಇವಳು ನಡ್ಕೊತಿದ್ದ ರೀತಿ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗೋದು. ನಮ್ಮ ಅಮ್ಮನ ಸ್ವಲ್ಪ ಇದು, ನಮ್ಮಮ್ಮ ಹೆಸಿಟೇಟ್ ಮಾಡೋರು, ಇಲ್ಲ ಬೇಡ ಇನ್ನ ಮಗನು ಇನ್ನೂ ಚೆನ್ನಾಗಿರೋದು ನೋಡೋಣ. ನಮ್ಮ ಅಮ್ಮನ ಆ ಥರ ತಾಟು, ಇನ್ನೂ ಸಖತ್ತಾಗಿರೋದು ನೋಡು, ಇದೇ ಚೆನ್ನಾಗಿ ಇದಕ್ಕಿಂತ ಚೆನ್ನಾಗಿರೋದು. ನನಗೆ ಗೊತ್ತಿರೋ ಪ್ರಕಾರ ಯಾವತ್ತೂ ಆ ಥರ ಇಲ್ಲಿ ನೋಡಿ ಅವ್ನು ಹೇಳ್ತಿರೋದು ಕೇಳಿಸ್ಕೊಂಡೆ. ಈಗ ಇವಳು ಸಿಕ್ಕಿರೋದೇ ಇಷ್ಟು ಚೆನ್ನಾಗಿರೋದು ನನಗೆ. ಆಯ್ತು, ನಾನು ನಮ್ಮಮ್ಮನಿಗೆ ಇನ್ನೊಂದೇನು ಬಂದ್ರೆ, ನಾನು ಕರ್ಕೊಂಬಂದು ಇವಳು ನಮ್ಮ ಹುಡುಗಿ ಅಂತ ಏನು ಹೇಳಲಿಲ್ಲ. ಅವ್ರು ಕ್ರಮೇಣ ಹೋಗ್ತಾ ನಾನು ಇವಳ ಜೊತೆ ಟ್ರಾವೆಲ್ ಮಾಡ್ತಿದ್ನಲ್ಲ, ಎಲ್ಲ ನಮ್ಮ ಫ್ಯಾಮಿಲಿ ಇದಕ್ಕೆಲ್ಲ ಹೋಗ್ತಿದ್ವಿ ಟ್ರಿಪ್. ಇವಳು ಕರಿ ಅಂತ ಹೇಳೋರು ನಮ್ಮಮ್ಮ. ಮಮ್ಮಿಗೆ ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅನ್ನೋದು ಇಷ್ಟ ಆಯ್ತು, ಅದು ಒಂದಷ್ಟೇ. ಲವ್ ಅನ್ನೋದಕ್ಕಿಂತ ಈಗೆಲ್ಲ ಗೊತ್ತಲ್ಲ ಸರ್ ಆಗಿನ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ಆಗ್ಬೇಕು ಅನ್ನೋದು ಇಷ್ಟ. ಇವಳು ಏನ್ ಮಾಡೋದು, ಎಲ್ಲ ಟ್ರಿಪ್ಗೂ ಬರೋಳು, ಇವಳು ಎಂಜಾಯ್ ಮಾಡಿ. ನಾನು ಹಳೆ ಒಂದು ವಿಡಿಯೋದಲ್ಲಿ ಇವಳು ಅವಳೆ ಒಂದು ಹಳೇದೊಂದು 2-3 ವಿಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಇದೆ, ಯಾರು ಗಮನಿಸಿಲ್ಲ ಅಷ್ಟೇ ಆಯ್ತಾ. ಸೊ ನಾನು ನನ್ನ ತಂಗಿ ಇವಳೆಲ್ಲ ಒಂದು ಫ್ರೆಂಡ್ ಇದೆಲ್ಲ ಮುಗಿಸ್ಕೊಂಡ್ವಿ. ಸೊ ಎಲ್ಲ ಏನು ಅಲ್ಲಿ ಇಲ್ಲಿ ಟ್ರಾವೆಲ್ ಎಲ್ಲ ಮಾಡ್ತಿರ್ಬೇಕಾದ್ರೆ ಏನಾಯ್ತು, ಒನ್ ಫೈನ್ ಡೇ ಹೇಳ್ಬೇಡ ಮನೇಲಿ ಅಂತ ಫಿಕ್ಸ್ ಮಾಡಿದೆ. ನಮ್ಮ ಅಪ್ಪ ಹೇಳಿದ್ರು, ನೋಡು ಅಷ್ಟೊಂದು ಮದುವೆ ಆಗಿ ಮಗು ನಾಮಕರಣ ಎಲ್ಲ ಮುಗಿಲಿ, ಆಮೇಲೆ ಹೇಳ್ಬೇಡ. ನನ್ನ ತಂಗಿದ ಕಮಿಟ್ಮೆಂಟ್ ಎಲ್ಲ ಮುಗಿಲಿ, ಅವಳು ಮದುವೆ ಆಯಿತು, ಅವಳು ಮಗು ಆಯಿತು, ಅವಳು ಮಗು ನಾಮಕರಣ ಆಯಿತು, ಈಗ ಒಳ್ಳೆ ಟೈಮು, ಈಗಲೂ ಹೇಳಿದ್ರೆ ನಾನು ಏಜ್ ಹೋಗ್ಬಿಡೋದು, ಹೇಳ್ಬೇಡ ಅಂದ್ಬಿಟ್ಟು ಇನ್ನೂ 2 ವರ್ಷ ಮುಂದಕ್ಕೆ ಹಾಕೋಣ ಅನ್ಕೊಂಡೆ. ಬಿಕಾಸ್ ಆಫ್ ಸುದೀಪ್ ಸರ್ ನನ್ನ ಮದುವೆಗೆ ಬರಬೇಕು ಅನ್ನೋ ಆಸೆ ಇತ್ತಲ್ಲ, ಅವ್ರು ಡೇಟ್ ತೊಗೊಂಡು ಆಮೇಲೆ ಮುಂದಕ್ಕೆ ಮದುವೆ ಆಗೋಣ ಅಂತ ಇವಳಿಗೆ ಹೇಳೋಣಂತು. ಏನು ಏಜ್ ಯಾವಾಗಲೂ ಇರುತ್ತಾ, ಏಜು ಬೇಗ ಮದುವೆ ಆಗ್ಬೇಕು ನಾವು, ನಿನ್ನ ಏಜ್ ಆಯಿತು ನೀನು ನೋಡ್ಕೊ. ಓ ಸರಿ ಓಕೆ, ಇನ್ನೇನು ಮಾಡೋದು ಹೋಗಿ ಹೇಳಿದೆ. ಕೂತ್ಕೊಂಡೆ, ಇಲ್ಲಿ ನಮ್ಮ ಅಪ್ಪ ಅಮ್ಮ ಹಿಂಗೆ ಕೂತ್ಕೊಂಡ್ರು, ಹಿಂಗಿದೆ ಮಮ್ಮಿ ಹಿಂಗಿದೆ ಅಂತ ಅಂದೆ. ಏನೂ ಮಾತಾಡಲಿಲ್ಲ ನನಗೆ, ಭಯ. ಅಮ್ಮನೂ ಮಾತಾಡಲಿಲ್ಲ, ಅಪ್ಪನೂ ಏನೂ ಮಾತಾಡಲಿಲ್ಲ. ಅಪ್ಪನ ಡೌಟ್ ಇತ್ತು. ಅವ್ರು ಏನಂದ್ರೆ ಎಲ್ಲ ಅಮ್ಮನಿಗೆ, ಅಮ್ಮ ಏನು ಹೇಳ್ತಾರೆ ನಾನು ಜೈ ಅಂತ. ನಮ್ಮ ಅಪ್ಪನೂ ಸ್ವಲ್ಪ ಸಾಫ್ಟ್ ಕಾರ್ನರ್ ಏನು ತಲ್ಲ ನಾವೆಲ್ಲ. ಅಪ್ಪ ಎದ್ದೋದ್ರು ಹಿಂಗೆ, ಅಮ್ಮ ಹಿಂಗಿದೆ, ಸರಿ ಅಂದ್ಬಿಟ್ಟು ಸುಮ್ಮನಾದ್ರು. ಒಂದು ಮಂತ್ ಏನು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಭಯ ಆಗ್ತಿದೆ, ಏನು ಮನೆಗೆ ಬಂದಿಲ್ಲ, ಏನು ಮಾತಾಡಿ, ಇವರು ಮನೆಗೆ ಬಂದಿಲ್ಲ, ಏನೋ ಅದ್ರ ಬಗ್ಗೆ ಮಾತಾಡ್ತಾನೆ, ಕಾನ್ವರ್ಸೇಷನ್ ಇಲ್ಲ. ನಾನು ನನ್ನ ತಂಗಿಗೆ ಫೋನ್ ನನ್ನ ತಂಗಿಗೆ ಸ್ವಲ್ಪ ನನ್ನ ತಂಗಿ ಏನೇ ಇನ್ನು ಅಮ್ಮ ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಸ್ವಲ್ಪ ಮಾತಾಡೋಕೆ ಹೇಳಿ ಅಂತ ನನ್ನ ತಂಗಿಗೆ ಫೋನ್ ಮಾಡೋದು. ನನ್ನ ತಂಗಿ ಅಲ್ಲಿಂದ ಫೋನ್ ಮಾಡಿದ್ಲು. ಫೋನ್ ಮಾಡ್ಬಿಟ್ಟು, ಅಮ್ಮ ನೋಡಮ್ಮ ಅವನೇನಮ್ಮ ಪಾಪ ಅವನು ಇಷ್ಟಪಟ್ಟಿದ್ದು ಹುಡುಗಿ ಮದುವೆ ಆಗಲಿ ಅಂತ ಹೇಳಿದ್ರು. ಸರಿ ಹೋಗಿ ಜಾತಕ ನೋಡ್ಕೊಂಬರ ಕೇಳು ಅಂತ ಅಂದರು. ಸೊ ಅವತ್ತಿನ ದಿವಸ ಅಷ್ಟು ಸಿಕ್ತು, ಓಡು ಅಪ್ಪ ಅಮ್ಮ ಓಕೆ ಅಂತಿದ್ದಾರೆ, ನಡಿ ಅಂತ. ನಾನು ನನ್ನ ತಂಗಿ ಜಾತಕ ನಾನು ನನ್ನ ತಂಗಿ ನಮ್ಮ ಅಪ್ಪ ಜಾತಕ ನೋಡಕ್ ಹೋದ್ವಿ. ಮೇನ್ ಇದಕ್ಕೆಲ್ಲ ರೀಸನ್ ನನ್ನ ತಂಗಿ. ಅವಳು ತುಂಬಾ ತಲೆ ಓಡಿಸ್ತಾಳೆ ಸರ್, ಹರ್ಷಿತಾ ಅಂತ ನನ್ನ ತಂಗಿ ತುಂಬಾ ತಲೆ ಓಡಿಸ್ತಾಳೆ. ಅವಳಿಗಿರೋ ಬುದ್ಧಿ ಅವಳು ಗೊತ್ತು, ನಮ್ಮಮ್ಮ ಹಿಂಗೆ, ನಮ್ಮಮ್ಮನ ಹಿಂಗೆ ಟ್ಯಾಕಲ್ ಮಾಡಿದ್ರೆ ನಮ್ಮಮ್ಮ ಒಂದು ದಾರಿಗೆ ಬರ್ತಾರೆ. ಆಮೇಲೆ ಅವಳು ನಾನು ಪೂಸಿ ಹೊಡೆದ್ಬಿಡ್ತೀನಿ ಸರ್. ನನ್ನ ತಂಗಿಗೆ ಹೆಂಗೆ ಅಂದ್ರೆ ತುಂಬಾ ಫ್ರೆಂಡ್ಲಿ ಇದ್ದಾಳೆ ಆಯ್ತಾ. ಅವಳು ಸ್ವಲ್ಪ ಪೂಸಿ ಹೊಡೆದ್ರೆ ಅವಳು ಅಲ್ಲಿಗೆ ಹೇಳ್ತಾಳೆ. ನಾನು ಏನೇ ನನ್ನ ಅಮ್ಮನಿಗೆ ಡೈರೆಕ್ಟಾಗಿ ಹೇಳೋಕ್ಕಾಗ್ತಿರೋದೆಲ್ಲ ನಾನು ತಂಗಿ ಮೂಲಕ ಹೇಳಿಸ್ತೀನಿ. ಸೊ ಅವಳು ಹೇಳಿದ್ಲು, ಹೋದ್ವಿ, ಹೋಗಿ ನೋಡಿಕೊಂಡು ಎಲ್ಲ ಇದು ಮಾಡಿದ್ವಿ. ಒಳ್ಳೆ ಗಣ ಕೂಡು. ನಮ್ಮ ಅಪ್ಪನ ಭಯ ಆಯಿತು, ಈ ಗಣ ಕೂಡುತ್ತಾ, ಯಾಕಂದ್ರೆ ಲವ್ ಮ್ಯಾರೇಜಲ್ಲಿ ಗೊತ್ತಲ್ಲ ಸರ್, ಗಣಗಳು ಕೂಡಬೇಕು. ಅದ್ರಲ್ಲಿ ಗಣ ಸಕ್ಕದಾಗಿ ಕೂಡಿದೆ. ಅದರಲ್ಲೇ 32 ಅಂತ ನಾವು ಬರುತ್ತೆ, 36ಅಲ್ಲಿ 32 ಅಂದರೆ ಅನ್ಯೋನ್ಯವಾಗಿರ್ತಾರೆ ಅಂತ ಬಂದ್ಬಿಡ್ತು. ನಮ್ಮಪ್ಪ ಫುಲ್ ಖುಷಿ, ಮಗನೇ ಸಕ್ಕಲ ಮಾಡೋಣ ಬಿಡು. ಅಲ್ಲಿಂದ ನಮ್ಮ ಅಪ್ಪ ಫುಲ್ ಖುಷಿ, ಏನು ಕೂಡಿದ್ಯೋ ಗಣ, ಸೂಪರಾಗಿ ಗಣ ಬಿಡು ಅಂತ. ಅಲ್ಲಿವರೆಗೂ ಮಾತಾಡಿದ್ರು ನಮ್ಮಪ್ಪ, ಏನು ಇಷ್ಟು ಖುಷಿ ಸಕ್ಕದೆಲ್ಲ ಆಯ್ತಲ್ಲ. ಎಲ್ಲ ಸೇರ್ತು ಸರ್, ಎಲ್ಲ ಸರಿ ಆಯಿತು, ಚೆನ್ನಾಗಾಯಿತು. ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಬೇಕು. ಸರಿ ಎಂಗೇಜ್ಮೆಂಟ್ ಪ್ಲ್ಯಾನ್ ಮಾಡಬೇಡ ಅಂದ್ಬಿಟ್ಟು ಎಲ್ಲ ಮುಗಿಸಿ. ಸಪೋಸ್ ಕೂಡದೆ ಹೋಗಿದ್ರೆ ಗಡಗಳ ಅದೇ ನಮ್ಮಪ್ಪ ಅವಾಗ ಟೆನ್ಷನ್ ಆಗ್ಬಿಟ್ರು. ಅವರು ಟೆನ್ಷನ್ ಅಂದರೆ ಅವ್ರಿಗೊಂದು ಭಯ ಇರುತ್ತೆ ಸರ್. ಈಗ ಆಗಿನ ಕಾಲದ ಪೇರೆಂಟ್ಸ್ ಅದೇ ಮೈಂಡ್ ಸೆಟ್ ಸರ್. ಕರೆಕ್ಟ್ ಅಲ್ವಾ, ಚೆನ್ನಾಗಿರ್ಬೇಕು, ಒಳ್ಳೆ ನಿಮಗೆ ಪ್ರೀತಿ ಗೆಲ್ಲಿಸ್ಕೋಬೇಕು. ಅದ್ರ ಜೊತೆಗೆ ಆ ಜಾತಕ ಅದೆಲ್ಲ ಅವ್ರು ನೋಡೋದು ಅವ್ರದ್ದು ಪದ್ಧತಿ ಅದು. ನಾವು ಅದನ್ನು ನಾನು ಇಲ್ಲ ಅನ್ನೋಕ್ಕಾಗಲ್ಲ. ಇವಳು ಹೇಳಲು ಜಾತಕ ನೋಡಿ ಅಂದರೆ ನನಗೊಂದು ಸ್ಟ್ರಾಂಗ್ ಫೀಲಿಂಗ್ ಇದೆ, ಜಾತಕ ಸೆಟ್ ಆಗಿ ನೀನೇನು ತಲೆ ಕೆಡ್ಸ್ಕೊಂಡು ನಂಗಿದೆ. ಅಲ್ಲೇ ದೇವ್ರು ಬೇಡ್ಕೊಂಡೆ. ಅಜ್ಜನ್ ನಾನು ತುಂಬ ಕೊರಗಜ್ಜ ನಂಬ್ತೀನಿ, ನಾನು ತುಂಬ ನಂಬ್ತೀನಿ ಸರ್. ಕೊರಗಜ್ಜ, ಬಾಬಾ, ಆಮೇಲೆ ತಿರುಪತಿ ತುಂಬ ನಂಬ್ತೀನಿ ನಾನು. ಸೊ ಅಜ್ಜನ ನಂಬಿ ನೆಕ್ಸ್ಟ್ ಮೊಮೆಂಟೇ ಅಜ್ಜ ಪಾಸಿಟಿವ್ ಆಗಲಪ್ಪ ಸಾಕು ಅಂತ ಹೋದೆ. ಅವರ ಗಣಗಳು ಕೂಡಿ ಬರುತ್ತೆ ಅಂತಂದರು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಇವಾಗ ಇಲ್ಲೆಲ್ಲ ಲವ್ ಕಮ್ ಅರೇಂಜ್ ಅವ್ರು ಅಂದ್ಕೊಂಡಂಗೆ ಆಗಿದೆ, ಆಯಿತು, ಖುಷಿ ಆಗ್ಬಿಟ್ಟೆ ಸರ್. ಅಲ್ಲಿಂದ ನಾನು ಏನು ಹೇಳೋದು ಅಂದರೆ ಇಷ್ಟು ವರ್ಷ ತಪಸ್ಸು. ನಾನು ಅವತ್ತು ಅವಳಿಗೊಂದು ಮೆಸೇಜ್ ಹಾಕಿದ್ದೆ, ವಿಲ್ ಯು ಮ್ಯಾರಿ ಮೀ ಅಂತ. ಆ ಮೆಸೇಜ್ನ ಉಳಿಸ್ಕೊಳ್ಳೋಂಥ ಟೈಮ್ ಬಂತು ಅಂತ ಅನಿಸ್ತು ಅಷ್ಟೇ. ಈ ನಡೀತಿತ್ತಲ್ಲ ಡ್ರಾಮಾ ಎಲ್ಲ ಇಲ್ಲಿ ಇವ್ರ ಮನೆಯಲ್ಲಿ ಅಂದರೆ ಬೆಳವಣಿಗೆ. ಸೊ ಡ್ರಾಮಾ ಅಂದರೆ ಸಿನಿಮಾ ಭಾಷೆಯಲ್ಲಿ ಮಾತಾಡ್ತಿದ್ರು ಅಷ್ಟೇ. ನಿಮ್ಮನೆ ವಾತಾವರಣ ಹೆಂಗಿತ್ತು? ನಮ್ಮ ಮನೇಲೂ ಏನಿಲ್ಲ, ಬಿಕಾಸ್ ಇವ್ರು ತುಂಬಾ ಚೆನ್ನಾಗಿ ಮಾತಾಡಿ. ನಮ್ಮ ಅಮ್ಮ ಇರೋದು ನನಗೆ ಈಗ ಸಿಂಗಲ್ ಪೇರೆಂಟ್, ನಾನು ಡ್ಯಾಡಿ ಎಕ್ಸ್ಪೈರ್ ಆದ್ರು.
ಸೊ ಅಮ್ಮ ಒಬ್ಬರೇ ಇರೋದ್ರಿಂದ ಇವ್ರು ಈಸಿಯಾಗಿ ನಮ್ಮ ಅಮ್ಮನ ಜೊತೆ ಮಾತಾಡಿ ಈಸಿಯಾಗಿ ಗೊತ್ತಲ್ಲ ಅವ್ರು ಅಮ್ಮನ್ friend ಮಾತಾಡೋದ್ರಿಂದ ಅವ್ರ ಅಮ್ಮನ ಹೆಂಗ್ ಫ್ರೆಂಡ್ ಮಾಡ್ಕೊಂಡಿದ್ದೆ, ಅವ್ರ ಅಮ್ಮ ನನಗೇನಾದ್ರು ಅವ್ಳು ಬೈದ್ರೆ ಅವ್ರ ಅಮ್ಮ ಅವ್ರಿಗೆ ಬೈತಾರೆ. ನಾನಂದ್ರೆ ಅವ್ರ ಅಮ್ಮನ ಪ್ರಾಣ, ನಿಜವಾಗ್ಲೂ ನಮ್ಮಮ್ಮ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅವರಿಗೆ ಸಪೋರ್ಟ್ ಮಾಡೋದು. ಖುಷಿ ಅವ್ರು ಎಂತ ಒಳ್ಳೆ ಅಳಿಯ ಹೌದು, ನಾನಂದ್ರೆ ಅವ್ರಿಗೆ ಇಷ್ಟ, ಫುಲ್ ಇಷ್ಟ. ಏನು ಇವನೇನು ಜಾಸ್ತಿ ಎಗರಾಡಿದ್ರೆ ಅಮ್ಮ ಹಿಂಗೆ ಅಂದ್ರೆ ಬೈದಿರ್ತಾರೆ. ಅಮ್ಮ ಇಷ್ಟೇ ಹೇಳೋದು ಕಲರ್ ನೋಡ್ಬಾರ್ದು, ಯಾಕಂದ್ರೆ ಅಂತ ದೇವತೆಗಳೇ ಕಪ್ಪಿದ್ದಾರೆ, ಇನ್ ಮನುಷ್ಯ ಯಾವ ಲೆಕ್ಕ ಅಂತಾರಮ್ಮ. ನಿಮ್ ಮನೆ ಕಲರ್ ಡಿಸ್ಕಷನ್ ಆಯ್ತಾ? ಕಲರ್ ಅಂದ್ರೆ ಯಾರೋ ಹುಡುಗ ಕಪ್ಪಿದಾನೆ, ನನ್ನ ಫ್ರೆಂಡೇ ಬಂದ್ಬಿಟ್ಟು ನಮ್ಮ ಅಮ್ಮನಿಗೆ ಹೇಳಿದ್ಲು, ಡಾರ್ಕ್ ಇದಾರೆ ಏನಕ್ಕೆ ಮದುವೆ ಮಾಡ್ತಿದ್ದೀರಾ, ಸ್ಟೇಜಲ್ಲಿ ನಿಂತ್ಕೊಂಡಾಗ ಚೆನ್ನಾಗಿ ಕಾಣಿಸಲ್ಲ ಹಂಗೆ ಹಿಂಗೆ. ನಮ್ಮ ಅಮ್ಮ ಅಂದ್ರು ಅದಕ್ಕೆ ನಿಂತ್ಕೊಂಡಾಗ ಚೆನ್ನಾಗಿ ಕಾಣಿಸೋದ್ಕಿಂತ ಜೀವನದಲ್ಲಿ ಚೆನ್ನಾಗಿರ್ಬೇಕು, ಅದು ಇಂಪಾರ್ಟೆಂಟ್. ಯಾರೋ ಚೆನ್ನಾಗಿರೋ ನೀವು ಕೊಟ್ಟು 4 ದಿವಸ ಇದ್ದು ಬರೋದ್ಕಿಂತ ಅವ್ರು ಇಷ್ಟಪಟ್ಟು ಚೆನ್ನಾಗಿ ಜೀವನ ಮಾಡ್ಕೊಂಡ್ರೆ ಸಾಕು ಅಂತ ಅಂದ್ರು. ಅವಾಗ ಅವಳಿಗೆ ಒಂದೇ ಮಾತು ಹೇಳಿದ್ರು, ಅಷ್ಟು ನಾವು ಪೂಜೆ ಮಾಡೋ ದೇವತೆಗಳ ಕಪ್ಪಿದ್ದಾರೆ, ಇನ್ ಮನುಷ್ಯ ಯಾವ ಲೆಕ್ಕ ಅಂತ. ನಂಗೆ ಮಾತೇ ಹೊರಡ್ತಿಲ್ಲ ಗುರು. ಹೌದಲ್ಲ, ನಾವು ಕೃಷ್ಣನ ಎಷ್ಟು ನಾವು ಪೂಜೆ ಮಾಡ್ತೀವಿ, ಕೃಷ್ಣನ ಎತ್ತರದ ಆಲೋಚನೆಗಳು. ಹೌದು, ಕೃಷ್ಣ ಅವರೆಲ್ಲ ಕಪ್ಪೆ ಇರೋದಲ್ವಾ, ನಾವು ಅದನ್ನ ದೇವ್ರನ್ನ ಪೂಜೆ ಮಾಡ್ತೀವಿ, ಬಟ್ ಮನುಷ್ಯರನ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದೇ ಒಂದು ವಿಷಯದಲ್ಲಿ ಅಷ್ಟೇ ಬೇಜಾರು, ಬಿಕಾಸ್ ತುಂಬ ಒಳ್ಳೆಯವ್ರು ಇವರು. ಹಂಗೆ ನಾನು ಈಗಿನ ಜನ್ರೇಷನ್ ಹುಡುಗರು ಜಮ್ ಸಿಗೋದೇ ತುಂಬ ಕಷ್ಟ, ಫ್ಲರ್ಟ್ ಮಾಡೋದು ಅದು ಇದು ಅಂತ. ಇವ್ರ ಫೋನ್ ಯಾವಾಗ ಬೇಕಾದ್ರೂ ತೊಗೊಂಡ್ಲಿ, ನಾನು ಯಾವಾಗಾದ್ರೂ ತೊಗೊಂಡ್ಲಿ ಲಾಕ್ ಇಟ್ಟಿರಲ್ಲ, ಪರ್ಸ್ನಲ್ ಲಾಕ್ ಈಗಲೇ ಕೊಡ್ತೀನಿ ತಗೋ, ಏನ್ ಬೇಕೋ ಚೆಕ್ ಮಾಡಿ. ಏನು ಇಲ್ಲ ಸರ್, 5 years ಇಂದ ಇದೆ, ಒಂಚೂರು ಹೈಡ್ ಮಾಡಲ್ಲ. ಅವ್ಳು ನನ್ನ ಪಾಸ್ವರ್ಡ್ ಗೊತ್ತು, ಅವ್ಳು ನನ್ನ ಪಾಸ್ವರ್ಡ್ ಗೀಸ್ವರ್ಡ್ ಎಲ್ಲ ಗೊತ್ತು, ಏನು ಇಲ್ಲ, ಒಂಚೂರು ಹೈಡ್ ಮಾಡಲ್ಲ. ಈ ತರ ಪರ್ಸನ್ ಈಗಿನ ಜನರೇಷನ್ ಎಲ್ಲಿ ಸಿಗ್ತಾರೆ? ಮೇನ್ ಬೇಕಾಗಿರೋದು ಹುಡುಗಿಗೆ ಮೋಸ ಮಾಡಬಾರ್ದು, ಚೀಟ್ ಮಾಡಬಾರ್ದು, ಅಲ್ಲಿ ಇಲ್ಲಿ ಆ ಥರ ಎಲ್ಲ. ಆ ವಿಷಯದಲ್ಲಿ ಇವ್ರು ಜಮ್ ಇವರು. ಸೊ ಅದೊಂದು ವಿಷಯಕ್ಕೆ ನಂಗೆ ಈಗಲೂ ಇಲ್ಲಿ ತನಕ ನಮ್ಮ ಮದುವೆ ತನಕ ಬಂದಿರೋದು.